ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಬ್ಲೌಸ್ ತೋರಿಸಿದ್ರೆ ಬಾ 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 ಆಯ್ತು. ನಾನು ಬ್ಲಾಗ್ ಮಾಡ್ತಿದ್ರೆ ಇವು ನಿಮಗೆ ಪಕ್ಕಕ್ಕೆ ಬಂದ್ಬಿಡ್ತಾರೆ. ಇದು ನಾನು ಬ್ಲೌಸು ಮೊನ್ನೆ ಬ್ಲ್ಯಾಕ್ ಮತ್ತು ವೈಟ್ ತೋರಿಸಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಅಂದರೆ ನನಗೆ ಆ್ಯಕ್ಚುಲಿ ಸೀರೆದೇ ಬ್ಲೌಸ್ ಇದ್ದರೆ ಮಾತ್ರ ನನಗೆ ಕಂಫರ್ಟಬಲ್ ಅನಿಸೋದು. ಬಟ್ ನಾವು ಒಂದೇ ಥರ ಯಾಕೆ ಸ್ಟೈಲ್ ಮಾಡೋದು, ಈ ಥರ ಬ್ಲೌಸ್ ಇದ್ದರೆ ಒಂದು ಈ ಥರನೂ ಹಾಕೋಬೋದು ಅಂತ ಅಂದ್ಬಿಟ್ಟು ತರಿಸ್ಕೊಂಡಿದ್ದೆ. ಸೊ ಹೇಗೆ ಕಾಣಿಸುತ್ತೆ ಅಂದ್ಬಿಟ್ಟು ಟ್ರೈ ಮಾಡಿದ್ದೀನಿ ಈ ಸ್ಯಾರಿಗೆ. ಬಟ್ ತುಂಬಾ ಚೆನ್ನಾಗಿದೆ ಅನಿಸುತ್ತೆ. ಫುಲ್ ಸ್ಲೀವ್ ನನ್ನ ಹತ್ರ ಇರಲಿಲ್ಲ, ಸೊ ಹಂಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ, ನೀನು ಸೀರೆನೂ ಹಾಕ್ತಲ್ವಾ ಮಾಡ್ತಿಲ್ವಾ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನನ್ನ ಹತ್ರ ಯಾವುದು ಟ್ರೆಂಡಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗಲ್ಲಿ ಇರುತ್ತೆ ಅದನ್ನೆಲ್ಲ ನಾನು ಖಂಡಿತ ತರಿಸಿರ್ತೀನಿ. ಬಟ್ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಇವಾಗ ನಮ್ಮ ಪಾಪು ಮಲಗಿದ್ದಾನೆ, ಅದಕ್ಕೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಈ ಸ್ಯಾರಿ ಅಂತೂ ನಿಮಗೆ ಗೊತ್ತಿರುತ್ತೆ, ಮೋಸ್ಟ್ ವೈರಲ್ ಸ್ಯಾರಿ ಇದು. ಆ್ಯಕ್ಚುಲಿ ಇದು ನನಗೆ ಅಂತ ನಾನು ಆಲ್ರೆಡಿ ನಮ್ಮೂರಲ್ಲಿ ವೇರ್ ಮಾಡಿದ್ದೆ. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ತುಂಬ ಜನ ಹೇಳ್ತಾಯಿದ್ರು ಸಖತ್ತಾಗಿ ಕಾಣಿಸ್ತಿದ್ಯಾ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆಮೇಲೆ ನನಗೆ ಸೀರೆ ಹಾಕೊಂಡಾಗ ಬೇರೆಯವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ನನಗೆ ಫಸ್ಟು ನಮ್ಮ ಮನೆಯವರು ಹೇಳಬೇಕು ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ಲವಾ ಅಂದ್ಬಿಟ್ಟು. ಆವಾಗ ಅವ್ರು ಹೇಳಿದ್ರಷ್ಟೇ ನನಗೆ ಖುಷಿ ಆಗೋದು. ಈ ಸ್ಯಾರಿನೂ ಅಷ್ಟೇ. ಇದಂತೂ ಸಿಕ್ಕಾಪಟ್ಟೆ ವೈರಲ್ ಸ್ಯಾರಿ, ಇದೆಲ್ಲ ನೋಡಿರ್ತೀರ. ಇದೆಲ್ಲ ನಮ್ಮ ಪೇಜಲ್ಲೂ ಸ್ಯಾರಿ ಇದೆ. ಇದೂ ಅಷ್ಟೇ ನಾನೇ ನನಗೆ ಅಂತ ಸ್ಟಿಚ್ ಮಾಡ್ಕೊಂಡು. ಈ ಸ್ಯಾರಿ ನನ್ನ ವೇರ್ ಮಾಡಿಲ್ಲ. ಇದೆರಡು ಸ್ಯಾರಿದು ಬ್ಲೌಸು ಹೇಗೆ ಸ್ಟಿಚ್ ಮಾಡಿಸಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಇದು ಈ ಥರ ಬಂದಿದೆ. ಫ್ರಂಟಲ್ಲಿ ಒಂದು ಉಕ್ಕು ಫ್ರಂಟಲ್ಲೇ ಈ ಥರ ಡಿಸೈನ್. ಆ್ಯಕ್ಚುಲಿ ಇದು ಕಾಣಿಸ್ತಿಲ್ಲ, ಬ್ಯಾಕ್ ಈ ಥರ ಕೆಳಗಡೆ ಡಿಸೈನ್ ಕೊಡಿಸ್ತೀನಿ ಈ ಥರ. ಇಲ್ಲೂ ಒಂದು ಓಪನ್ ಇದೆ, ಇಲ್ಲೂ ಒಂದು ಓಪನ್ ಇದೆ, ಈ ಥರ ಡಿಸೈನು. ಸೊ ಫೈನಲಿ ಇನ್ನು ಇದು ಅಷ್ಟೇ. ಇದು ಸ್ವಲ್ಪ ಡಿಫ್ರೆಂಟಾಗಿದೆ. ನಾನು ಹೆಂಗೆ ಬೇಕಂಗೆ ಇಟ್ಕೊಂಡಿದ್ದೀನಿ. ಇದು ಆಲ್ರೆಡಿ ವೇರ್ ಮಾಡಿದೆ ಅಲ್ವಾ, ಅಷ್ಟು ನೀಟಾಗಿ ಇಟ್ಕೊಂಡಿದ್ದೆ. ಇದು ಈ ಥರ ಫ್ರಂಟಲ್ಲಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ. ತೋರಿಸ್ತೀನಿ ನೋಡಿ. ಮುಂದೆ ಫುಲ್ಲು ಈ ಥರ ಕಟ್ ವರ್ಕ್ ಇದೆ. ಇಲ್ಲಿ ಒಂದು ಇದು ಇಡಿಸಿದ್ದೀನಿ. ಬ್ಯಾಕ್ ಫುಲ್ ಕವರ್ ಇದೆ. ಬ್ಯಾಕ್ ಬಟನ್ನು ಬ್ಯಾಕಲ್ಲಿ ಈ ಥರ ಕಟ್ಕೊಳ್ಳೋದಿದೆ. ಕೆಳಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲೂ ಕಟ್ ವರ್ಕ್ ಕೊಟ್ಟಿದ್ದಾರೆ ಕೆಳಗಡೆ. ಡಿಸೈನ್ ಅಷ್ಟು ನನ್ನ ಮೊಬೈಲಲ್ಲಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆಯೋ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ಥರಲ್ಲಿ ಕೆಳಗಡೆ ಕಟ್ಕೊಳ್ಳೋದು ಈ ಡಿಸೈನು ಈ ಥರ ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಂದು ಮತ್ತು ಇನ್ನೊಂದು ಸ್ಯಾರಿ, ಇದು ಆಲ್ರೆಡಿ ನಾನು ವೇರ್ ಮಾಡಿದ್ದೀನಿ. ಸ್ಯಾರಿ ನಾನು ಡಿಸೈನ್ ತೋರಿಸಿರ್ಲಿಲ್ಲ ಅಲ್ವಾ, ಸೊ ಹಂಗಾಗಿ ಇದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಪ್ಯಾಚ್ ವರ್ಕ್ ಕೊಟ್ಟು ಈ ಥರ ಕಟ್ ವರ್ಕ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಈ ಸಲ ನಾನು ಕಟ್ ವರ್ಕ್ಗೆ ಜಾಸ್ತಿ ಕೊಡಿಸಿದ್ದೀನಿ. ಸ್ಲೀವಲ್ಲಿ ಅಷ್ಟೇ, ಸ್ಲೀವ್ ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ ಕಟ್ ವರ್ಕು. ಬಟ್ ನಾನು ಮುಂಚೆನೇ ಹೇಳ್ದಂಗೆ ಅವ್ರಿಗಷ್ಟು ಪರ್ಫೆಕ್ಟಾಗಿ ಗೊತ್ತಾಗಲ್ಲ ಹೆಂಗೆ ಅಂತ ಅಂದ್ಬಿಟ್ಟು. ಬಟ್ ಮಾಡಿದ್ದಾರೆ, ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ನಾನು ಯಾರಿಗೂ ರೆಫರ್ ಮಾಡೋಕ್ಕೆ ಹೋಗಲ್ಲ. ಬಟ್ ನಾನು ಕೆಲವೊಬ್ಬರು ಬ್ಲೌಸ್ ವಿಷಯದಲ್ಲಿ ಅಡ್ಜಸ್ಟ್ ಮಾಡ್ಕೋತಾರೆ, ಇನ್ನು ಕೆಲವೊಬ್ರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇನ್ನು ಈ ಸಮ್ಮರ್ಗೆ ಕಾಟನ್ ಸ್ಯಾರೀಸು ತುಂಬಾ ಚೆನ್ನಾಗಿರುತ್ತೆ. ಇದು ಒಂದು ಕಾಟನ್ ಸ್ಯಾರಿ, ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಸೊ ಇದಂತೂ ತುಂಬಾ ಚೆನ್ನಾಗಿದೆ ಗೈಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಸ್ಯಾರಿ. ಸಿಕ್ಕಾಪಟ್ಟೆ ನನಗೆ ಇಷ್ಟ ಆಯಿತು. ಇದನ್ನು ಇನ್ನೂ ಸ್ಟಿಚ್ ಮಾಡಿ, ಇದು ನನಗೋಸ್ಕರ ನಾನು ತೊಗೊಂಡಿರೋದು. ಇಷ್ಟು ನನ್ನ ನ್ಯೂ ಸ್ಯಾರಿ ಕಲೆಕ್ಷನ್ಸು ಇದನ್ನು ತೋರಿಸೋಣ ಅಂತ ಅನ್ನಿಸ್ತು. ಇದು ತುಂಬಾ ಕ್ಯೂಟಾಗಿದೆ. ಕಾಟನ್ ಸಮ್ಮರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಬನ್ನಿ, ನಮ್ಮ ಊರಿಗೆ ಹೋಗಿದ್ನಲ್ವಾ, ಊರದ್ದು ಸ್ವಲ್ಪ ಬ್ಲಾಗ್ ಇದೆ, ಅದನ್ನು ತೋರಿಸೋಣ ಹಬ್ಬದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಪೂರ್ತಿ ತೋರಿಸ್ತೀನಿ. ಇದು ಪೂಜೆ ಕಟ್ಟಿರೋದು. ಪ್ರತಿ ವರ್ಷ ಪೂಜೆನ ಚೇಂಜ್ ಮಾಡ್ತಿರ್ತಾರೆ ಒಂದೊಂದು ಡಿಸೈನಲ್ಲಿ. ತುಂಬ ಚೆನ್ನಾಗಿರುತ್ತೆ. ಆ ವಿಗ್ರಹ ನೋಡ್ತಾ ಇದ್ದರೆ ಮೈಯಲ್ಲಿ ವೈಬ್ರೇಷನ್ ಆಗುತ್ತೆ ಹತ್ರದಿಂದ. ಅದು ಮುಖನ ನೋಡಿದ್ರೆ ಅದು ಒಂಥರ ಚೆನ್ನಾಗಿರುತ್ತೆ. ಇನ್ನು ನಾವು ದೇವ್ರ ಊರಿಂದ ಸ್ವಲ್ಪ ದೂರ ಹೋಗಬೇಕು. ಅದು ಅವಾಗಿಂದ ಹೆಂಗೆ ನಡ್ಕೊಂಬಂದಿದ್ದಾರೆ ಆ ಥರ ಮಾಡ್ತಾರೆ. ಅಲ್ಲಿ ಒಂದು ಗದ್ದೆ ಥರ ಇದೆ, ಅಲ್ಲಿ ಚಪ್ರ ಹಾಕಿ ಅಲ್ಲಿಟ್ಟು ಆರತಿ ಎಲ್ಲ ಅಲ್ಲಿ ಪೂಜೆ ಮಾಡಿಕೊಂಡು ಅಲ್ಲೆಲ್ಲ ಮರಿ ಎಲ್ಲ ಕಟ್ ಮಾಡಿಕೊಂಡು ಬರೋದು. ಅಲ್ಲಿ ಹೋಗೋಷ್ಟರಲ್ಲಿ ಸ್ವಲ್ಪ ಬಿಸಿಲಿತ್ತು. ಆರತಿಗಳು
ಗಾಡಿಗಳು ಯಾರ್ಯಾರು ತೊಗೊಂಡಿದ್ದಾರೆ ಅವರು ದೇವ್ರ ಜೊತೆ ಹೋಗ್ತಿರ್ತಾರೆ. ಮಿಕ್ಕಿದವರೆಲ್ಲ ಗಾಡಿಯಲ್ಲಿ ಕಾರಲ್ಲಿ ಈ ಥರ ಬಂದುಬಿಡ್ತಾರೆ. ನಾವೆಲ್ಲ ಕಾರಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಮನೆಯವರು ಗಾಡೀಲಿ ಬರ್ತಾಯಿದ್ರು. ಆ ಗಾಡಿಯಲ್ಲಿ ನಮ್ಮ ಮನೆಯವರು ನನಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು ಆವತ್ತು. ಅವ್ರು ಯಾವಾಗಲೂ ಟಿ ಶರ್ಟು ಪ್ಯಾಂಟು ಅಥವಾ ಇಲ್ಲಾಂದರೆ ಚಡ್ಡಿ ಆ ಥರ ಹಾಕ್ಕೊಂಡು ಅವರು ಯಾವಾಗಲೂ ಮರಿ ಕೊಯ್ಯೋಕೆ ಈ ಥರ ಬಟ್ಟೆ ಹಾಕೋಬೇಕಲ್ಲ ಅಂತ ಅಂದ್ಬಿಟ್ಟು ಹಾಕೋತಾನೆ ಇರಲಿಲ್ಲ. ಸರಿ ಅಂತ ಅಂದ್ಬಿಟ್ಟು ಈ ವರ್ಷ ಹಾಕ್ಸಿದ್ದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. 3 ಜನ ಮಕ್ಕಳು, ನಮ್ಮ ಮನೆಯವರು ಮಕ್ಕಳು ಎಲ್ಲರೂ ಪಂಚೆ ಹಾಕ್ಕೊಂಡಿದ್ರಲ್ಲ. ನಂಗೊಂಥರ ಖುಷಿ. ಅವ್ರನ್ನ ಆ ಥರ ಕ್ಲಿಪ್ಪಿಂಗ್ಸ್ ತೆಗಿಬೇಕಾದ್ರೇ ನಂಗೆ ಒಂಥರ ಖುಷಿ ಆಗ್ತಿತ್ತು. ಅವ್ರಿಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾಯಿದ್ದಿದ್ದು. ಆಮೇಲೆ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ನಾನು ಈ ವಿಡಿಯೋ ಮಾಡಿದ್ದೀನಿ ಅಂತ ತೋರಿಸ್ದಾಗ ಅಷ್ಟೇ ಅವ್ರಿಗೆ ಗೊತ್ತಾಗೋದು. ನನ್ನ ವಿಡಿಯೋ ಯಾರೂ ಆ ಥರ ಮಾಡಿಕೊಡೋದೇ ಇಲ್ಲ. ನನಗೆ ಆ ಥರ ಒಂದು ಖುಷಿ ಇದೆ, ನನ್ನ ವಿಡಿಯೋ ನನಗೆ ಗೊತ್ತಿಲ್ದಂಗೆ ಯಾರಾದರೂ ಮಾಡಿಕೊಡ್ಬೇಕು ಅನ್ನೋದು. ಬಟ್ ಯಾರೂ ಮಾಡಿಕೊಟ್ಟೇ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನು ನೈಟ್ ಇದು ಗುರುವಾರದ್ದು ನೈಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ನಾವು ಹೋಗಿದ್ದು ಗುರುವಾರ ಅಲ್ವಾ, ಹಂಗಾಗಿ ಆಲ್ರೆಡಿ ಲೈಟೆಲ್ಲ ಅರೇಂಜ್ ಮಾಡ್ತಾಯಿದ್ರು. ಎಲ್ಲರ ಮನೆ ಹತ್ರ ಈ ಥರ ಲೈಟೆಲ್ಲ ಹಾಕ್ತಾರೆ. ನನಗೆ ತುಂಬ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ ಈ ವರ್ಷ. ನಾನು ಮುಂದೆ ಹೇಳ್ತೀನಿ ಯಾಕೆ ಅಂತ ಅಂದ್ಬಿಟ್ಟು. ಗುರುವಾರ ಹೋಗ್ಬೇಕಾದ್ರೆ ನಾವು ಬಸ್ಸಲ್ಲೇ ಹೋಗಿದ್ದು. ನಮ್ಮ ಮನೆಯವ್ರು ಪ್ರತಿ ಸಲ ಹೇಳ್ತಾರೆ, ಇಷ್ಟು ದಿನ ಸ್ವಲ್ಪ ಪಾಪು ಎಲ್ಲ ಚಿಕ್ಕವರು ಕ್ಯಾಬಲ್ಲಿ ಕಾರಲ್ಲಿ ಎಲ್ಲ ಹೋಗ್ಬಿಡ್ತಾಯಿದ್ವಿ. ಈಗ ಮಕ್ಕಳು ದೊಡ್ಡವರಾಗಿದ್ದಲ್ವ, ಅವ್ರಿಗೂ ಎಲ್ಲ ಅನುಭವ ಆಗಲಿ, ಕಷ್ಟ ಎಲ್ಲ ಗೊತ್ತಾಗಲಿ. ಕೇಳಿದ ತಕ್ಷಣ ಎಲ್ಲ ಸಿಗಬಾರ್ದು, ಮಕ್ಕಳಿಗೆ ಗೊತ್ತಾಗಬೇಕು. ಅಲ್ಲಿ ಬಸ್ಸಲ್ಲಿ ಹೋದರೆ 4-6 ಜನ ಇರ್ತಾರೆ, 4-6 ಥರ ಇರ್ತಾರೆ. ಎಲ್ಲ ಅನುಭವಗಳು ಆಗಲಿ. ಇನ್ಮೇಲೆ ನಮಗೆ ತುಂಬ ಅರ್ಜೆಂಟ್ ಹೋಗಬೇಕು ಅನ್ನೋ ಟೈಮಲ್ಲೆಲ್ಲ ನಾವು ಬಸ್ಗೆ ವೆಯ್ಟ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಸ್ವಲ್ಪ ಆರಾಮಾಗಿ ಹೋಗ್ಬೋದು. ಒಂದು ದಿನ ಎಲ್ಲ ರಜಾ ತೊಗೊಂಡಿದ್ದೀವಿ, ಫ್ರೀಯಾಗಿ ಹೋಗ್ಬೋದು ಅನ್ನೋ ಟೈಮಲ್ಲಿ ಬಸ್ಸಲ್ಲಿ ಹೋಗ್ತೀವಿ. ಅಲ್ಲಿಂದ ನಾವು ನಮ್ಮೂರಿಗೆ ಹೋಗ್ಬೇಕಾದ್ರೆ ಆಟೋದಲ್ಲೇ ಹೋಗ್ಬೇಕು. ಆಟೋ ಮಾಡ್ಕೊಂಡೇನಿಲ್ಲ, ಬುಕ್ ಮಾಡ್ಕೊಳ್ಳೋದು ಓಲಾದಲ್ಲಿ ಅದೇ ಬರ್ತಾಯಿದೆ. ಆಟೋ ಮಾಡಿಕೊಂಡು ಹೋಗಬೇಕು. ಇನ್ನು ಎಲ್ಲ ಊರಿಗೆ ರೀಚ್ ಆದಮೇಲೆ ಅಲ್ಲೆಲ್ಲ ಆಲ್ರೆಡಿ ಲೈಟೆಲ್ಲ ನಾವು ಹೋಗೋಷ್ಟರಲ್ಲಿ ಹಾಕ್ಬಿಟ್ಟಿದ್ರು. ತುಂಬಾ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಆ ಪೂಜೆ ಎಲ್ಲ ತಂದು ಅಲ್ಲಿ ಇಡೋ ಅಷ್ಟರಲ್ಲಿ ಸ್ವಲ್ಪ ಇನ್ನೊಂದು ದೇವರು ಅಲ್ಲಿ ನೀರೆಲ್ಲ ಇರುತ್ತಲ್ಲ, ಕೊಳ ಆ ಥರ ಹೋಗಿ ಅಲ್ಲೂ ಪೂಜೆ ಮಾಡ್ಕೊಬರ್ತಾರೆ. ಆ ಟೈಮಲ್ಲಿ ನಾವು ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಬಟ್ ನಮ್ಮ ಮನೆಯವರು ಯಾರೂ ಅಷ್ಟು ಇರಲಿಲ್ಲ, ಯಾರ್ಯಾರು ಇದ್ವಿ ಅಷ್ಟು ಮಾತ್ರ ತೊಗೊಂಡ್ವಿ. ನಾನು ಆ್ಯಕ್ಚುಲಿ ನಮ್ಮ ಚಿನ್ನಿ ಮಿಸ್ಸಸ್ ಹೆಸರು ರಶ್ಮಿನೇ, ಈಗಿಬ್ಬರು ರಶ್ಮಿ ಆಗಿಬಿಟ್ಟಿದ್ದೀವಿ. ಇನ್ನು ನಾನು ನಮ್ಮ ಸವಿ ಎಲ್ಲ ಒಂದಷ್ಟು ಫೋಟೋಗಳನ್ನ ತೊಗೊಂಡ್ವಿ. ಇನ್ನು ನಮ್ಮ ಅತ್ತೆ ಜೊತೆ ಒಂದಷ್ಟು ಕಾರಲ್ಲಿ ಫೋಟೋಗಳು. ನನಗೇನೋ ಗೊತ್ತಿಲ್ಲ, ಕೆಲವೊಂದು ಮೆಮೊರೀಸ್ನ ನಾನು ನಿಜವಾಗ್ಲೂ ಅದನ್ನು ಕ್ಯಾಪ್ಚರ್ ಮಾಡ್ತೀನಿ. ಆ ಕ್ಯಾಪ್ಚರ್ ಮಾಡಿರೋ ಫೋಟೋಸ್ಗಳು ಎಷ್ಟೊಂದು ಮೆಮೊರೀಸ್ ಆಗಿ ಉಳಿಯುತ್ತೆ ಅಂತ ನನಗೆ ಮಾತ್ರ ಗೊತ್ತಿರೋದು. ಅದು ತುಂಬ ಜನಕ್ಕೆ ಖುಷಿ ಕೊಟ್ಟಿದೆ. ಕೆಲವೊಂದು ಸಲ ಅದು ಕಳಿಸು, ಅವರಿರೋದು ಕಳಿಸು ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ ಅಂತ ಇನ್ನು ಈ ಜಾಗಕ್ಕೆ ಪ್ಲೇಸ್ಗೆ ರೀಚ್ ಆದಮೇಲೆ ಈ ಥರ ಪೂಜೆನ ಇಟ್ಟು ಅಲ್ಲಿ ಪೂಜೆ ಮಾಡ್ತಾರೆ. ನೋಡಿದ್ದೀರಾ? ಏಯ್ ಹಾಕು, ಹತ್ರಕ್ಕೆ ಬಾ. ಮಾಡ್ಕೊಂಡಿದ್ದೀನಿ ಅಲ್ಲಿ. ಇನ್ನು ಮಕ್ಕಳಿಗೆ ತಮಟೆ ಅಂದರೆ ಇಷ್ಟ, ಈಸ್ಕೊಡಮ್ಮ ಅಂತಿದ್ರು, ಈಸ್ಕೊಟ್ಟೆ. ಹುಡುಗರು ಪಾಪ ಕೊಟ್ಟರು. ಇವ್ರಿಗೆ ಬಡಿಯೋಕ್ಕೆ ಎಲ್ಲರ ಮುಂದೆನೂ ನಾಚಿಕೆ. ನನ್ನ ಹತ್ರ ಬಂದ್ಬಿಟ್ಟು ಕೊಡ್ಸಮ್ಮ ಅಂತ ಕೇಳ್ತಾಯಿದ್ರು.
ಇನ್ನು ಈ ಟೈಮಲ್ಲಿ ಎಷ್ಟು ಬಿಸಿಲಿರುತ್ತೆ ಅಂತ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು, ಕೆಳಗಡೆ ನಿಂತ್ಕೊಳ್ಳೋಕ್ಕಾಗ್ತಿರಲ್ಲ, ಮೇಲ್ಗಡೆ ಸುಡ್ತಾ ಇರುತ್ತೆ. ಅಲ್ಲಿ ಪೂಜೆ ಮಾಡೋಕ್ಕೆಲ್ಲ ತುಂಬಾ ಹಿಂಸೆ ಅಂತ ಅನಿಸ್ತಿರುತ್ತೆ, ಅಷ್ಟು ಬಿಸಿಲಿರುತ್ತೆ. ಆದರೂ ಪ್ರತಿಯೊಬ್ಬರೂ ಅಷ್ಟು ಭಕ್ತಿ ಇರುತ್ತಲ್ಲ, ಅದು ಎಲ್ಲನೂ ಮರೆಸುತ್ತೆ ಅಂತಲೇ ಹೇಳ್ಬೋದು. ಬಟ್ ಮಕ್ಕಳಿಗೆ ತುಂಬ ಕಷ್ಟ, ಇರಿಟೇಟ್ ಆಗ್ತಿರುತ್ತೆ. ಆಮೇಲೆ ಅಲ್ಲಿ ಗದ್ದೆ ಅಲ್ವಾ, ಸ್ವಲ್ಪ ಈ ಸಲ ತ್ಯಾವ ಇರೋದು ಅಥವಾ ಏನಾದರೂ ಹಾಕಿದರೆ ಅದು ಸ್ವಲ್ಪ ನಡೆಯೋಕ್ಕೆಲ್ಲ ಸ್ವಲ್ಪ ಈಸಿ ಇರೋದು. ಈ ಸಲ ಫುಲ್ಲು ಚುಚ್ಚುತ್ತಾ ಇತ್ತು, ಕಲ್ಲು ಮಣ್ಣು ಎಲ್ಲ ಸಿಕ್ಕಾಪಟ್ಟೆ ಚುಚ್ಚಿ ಕಾಲೆಲ್ಲ ಉರಿಯೋ ಥರನೇ ಆಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಪ್ರಣಿ ನಡೀತಾ ಇರೋದು ನೋಡಿ, ಅವನಿಗಂತೂ ನನಗೆ ಫಸ್ಟು ಚಪ್ಪಲ್ ಬೇಕು ಅನ್ನೋ ಥರ ಆಗ್ಬಿಟ್ಟಿದ್ದ. ಅಷ್ಟು ಬಿಸಿಲಿತ್ತು ಅಂತಲೇ ಹೇಳ್ಬೋದು. ತುಂಬಾ ಖುಷಿ ನಮಗೆ ಈ ಹಬ್ಬ ಬಂದರೆ. ನಮ್ಮೂರಲ್ಲಿ ಇದು ಒಂದೇ ಹಬ್ಬ ಅಲ್ವಾ ಇಷ್ಟು ಚೆನ್ನಾಗಿ ಮಾಡೋದು, ಇಷ್ಟು ಖುಷಿಯಾಗಿ ಗ್ರ್ಯಾಂಡಾಗಿ ಮಾಡೋದು ಇದು ಒಂದೇ. ಮಿಕ್ಕಿದೆಲ್ಲ ಆರಾಮಾಗಿ ಅಂದರೆ ಸುಮ್ಮನೆ ಊರಲ್ಲಿ ಯಾರ್ಯಾರು ಇರ್ತಾರೆ ಅವ್ರವ್ರು ಮಾಡ್ಕೋತಾರೆ. ಬಟ್ ಈ ಹಬ್ಬಕ್ಕೆ ಹಂಗಲ್ಲ, ಊರಲ್ಲಿ ಎಲ್ಲ ಕಡೆ ಹೆಣ್ಮಕ್ಳು ಎಲ್ಲೆಲ್ಲಿರ್ತಾರೆ ಪ್ರತಿಯೊಬ್ಬರು ಬರ್ತಾರಲ್ವ, ತುಂಬಾ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪೂಜೆ ಎಲ್ಲ ಮುಗೀತು. ನಾನು ಈ ಸಲ ಇನ್ನು ನಮ್ಮ ಮಾವ ಇವರು, ಅವರು ನಮ್ಮ ಆಂಟಿ, ನಮ್ಮಪ್ಪ ಎಲ್ಲ ಕೂತ್ಕೊಂಡಿದ್ರು. ಒಂದಷ್ಟು ಕ್ಲಿಪ್ಪಿಂಗ್ಸು ಹಿಂದೆ ಇದ್ದಾರಲ್ಲ ಅವರು ನಮ್ಮ ಮಂಜು ಅವರ ಅಪ್ಪ, ನಮ್ಮ ನಾಗಣ್ಣ, ಮಂಜು ನಮ್ಮ ಅಕ್ಕ ಇಬ್ಬರು ಮುದ್ದೆ ಕಟ್ತಿದ್ದಾರೆ. ಕೆಲವೊಂದಷ್ಟು ಮೆಮೊರೀಸಲ್ಲಿರಲಿ ಅಂತ ಅಂದ್ಬಿಟ್ಟು ಎಲ್ಲನೂ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೆ. ನಾನು ಈ ವರ್ಷ ನಿಜವಾಗ್ಲೂ ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಅಷ್ಟೊಂದು ಬ್ಯುಸಿ ಇದ್ದೆ, ಕೆಲಸನೂ ಇತ್ತು, ಮಕ್ಕಳು ಸ್ವಲ್ಪ ಇರಿಟೇಟ್ ಮಾಡ್ತಿದ್ರು. ಇನ್ನೊಂದೇನಪ್ಪ ಅಂದರೆ ನಾನು ಪೂಜೆ ಕುಣಿಯೋದು ನೋಡೋಕ್ಕೆ ಆಗಲಿಲ್ಲ, ಅದೊಂದು ಬೇಜಾರು. ನಾನು ಪ್ರತಿ ವರ್ಷವೂ ಹೋಗಿ ಪೂಜೆ ಕುಣಿಯೋದು ನೋಡ್ತಾ ಇದ್ದೆ, ಆದರೆ ನೋಡೋಕ್ಕಾಗಿಲ್ಲ. ಈ ವರ್ಷ ಅಷ್ಟು ಸುಸ್ತಾಗಿತ್ತು, ಮಲ್ಕೊಂಡ್ಬಿಟ್ಟಿದ್ವಿ. ನೈಟ್ ಪೂರ್ತಿ ಕುಣಿತಾರೆ, ಅದು ಕ್ಲಿಪ್ಪಿಂಗ್ಸ್ ಇಲ್ಲ, ಮನೆ ಎಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕಿ ಅದೆಲ್ಲ ಮಾಡಿದ್ರೇ ಒಂಥರ ಸಮಾಧಾನ. ಇನ್ನು ದಿನವೂ ನಮಗೆ ಅದು ರೆಗ್ಯುಲರ್ ಆಗಿರುತ್ತೆ ಅಲ್ವಾ, ಹಂಗಾಗಿ ಇನ್ನು ಅಡುಗೆ ಮನೆಗೆ ಬಂದರೆ ನಾವಿರಲಿಲ್ವಲ್ಲ, ನಮ್ಮಪ್ಪ ರೈಸ್ ಮಾಡೋಕ್ಕೆ ಬರಲಿಲ್ಲ, ಎಲ್ಲ ಸಿಡಿಸ್ಬಿಟ್ಟಿದ್ದಾರೆ. ಕುಕ್ಕರ್ಸ್ ಇದ್ದಾಗ ಸ್ವಲ್ಪ ಏನೋ ಕುಟ್ಟಿನೋ ಏನೋ ಮಾಡ್ತೀವಿ ಅಥವಾ ಆಫ್ ಮಾಡಿಬಿಡ್ತೀವಿ ನಾವು. ನೋಡಿ ನಮ್ಮಪ್ಪ ಈ ಥರ ಮಾಡಿಬಿಟ್ಟಿದೆ. ನಮ್ಮದು ಟೈಲ್ಸ್ ಇಲ್ವಲ್ಲ ಕಿಚನಲ್ಲಿ, ಹಂಗಾಗಿ ಇದನ್ನು ಹಿಂಗೆ ಕೀಳಕ್ಕೆ ಹೋದ್ರೂ ಪೇಂಟೇ ಕಿತ್ಕೊಂಬರ್ತಾಯಿದ್ದೆ. ಈ ಥರ ಆಗಿಬಿಟ್ರೆ ಸಖತ್ ಇರಿಟೇಷನ್ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು. ಹೋಗೋಕ್ಕಿಂತ ಮುಂಚೆ ಎಲ್ಲ ಕ್ಲೀನ್ ಮಾಡಿ, ಯಾಕಂದರೆ ಬಂದಾಗ ಆ ಥರ ಅನಿಸಿದ್ರೆ ಬೇಜಾರಾಗುತ್ತೆ, ಸುಸ್ತಾಗಿ ಬಂದಿರ್ತೀವಿ, ಮನೆ ನೀಟಾಗಿಲ್ಲ ಅಂತ ಅಂದರೆ. ಆದರೂ ಈ ಥರ ಆಗ್ಬಿಟ್ಟಿತ್ತಲ್ಲ ಅಂತ ಬೇಜಾರು. ಇನ್ನು ನನ್ನ ಮಕ್ಕಳು ಈ ಸೋಫಾಗಳೆಲ್ಲ ತಗೊಳ್ಳೋಕ್ಕೆ ಹೋಗಬಾರ್ದು ಅನಿಸುತ್ತೆ. ಬಾಡಿಗೆ ಮನೇಲಾಗಲಿ ಮಕ್ಕಳು ಚಿಕ್ಕವರಿದ್ದರೆ, ಬಾಡಿಗೆ ಮನೇಲಿದ್ದರೆ ಎತ್ಕೊಂಡು ಹೋಗೋ ಕಷ್ಟ, ಇನ್ನು ಮಕ್ಕಳು ಚಿಕ್ಕವರಾಗಿದ್ದರೆ ಎಲ್ಲ ಗಲೀಜು ಮಾಡ್ತೀರ. ವಾರಕ್ಕೆ 2 ಸಲ 3 ಸಲ ನಾನು ಇದನ್ನು ವಾಶ್ ಮಾಡ್ತೀನಿ. ಆದ್ರೂ ಸಾಂಬಾರು ಏನಾದರೂ ಚೆಲ್ಲೋದು, ಹಾಲು ಚೆಲ್ಲೋದು, ಈ ಥರದ್ದೆಲ್ಲ ಮಾಡ್ತಿರ್ತಾರೆ. ಸರಿ ಇದನ್ನೆಲ್ಲ ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಈ ವರ್ಷ ಬೇಜಾರಾಗಿದ್ದು ಅಂದರೆ ನೈಟ್ ಪೂರ್ತಿ ಸ್ವಲ್ಪ ಹೊತ್ತಾದರೂ ನಾನು ಪೂಜೆ ನೋಡ್ತಿದ್ದೆ. ಈ ಸಲ ಪೂಜೆ ಕುಡಿಯೋ ಕ್ಲಿಪ್ಪಿಂಗ್ಸೇ ಇಲ್ಲ ನನ್ನ ಹತ್ರ, ಅದೊಂದು ತುಂಬ ಬೇಜಾರಾಯಿತು ಅಂತಲೇ ಹೇಳ್ಬೋದು.